ಫ್ರೆಂಡ್ಸ್, ಇವಾಗ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಾಗಿದೆ ಅಂತ. ಸೂಪರಾಗಿ ಬಂದಿದೆ ಫ್ರೆಂಡ್ಸ್, ಕ್ರಿಸ್ಪಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಸಕ್ಕರೆ ಪಾಕ ಹಾಕಿದ್ಮೇಲೆ ಬರೋ ಟೇಸ್ಟೇ ಬೇರೆ, ಸೂಪರಾಗಿದೆ ಫ್ರೆಂಡ್ಸ್. ಇವಾಗ 1 ಕಪ್ ಮೈದಾ ತಗೊಂಡಿದ್ದೀನಿ, ಇದಕ್ಕೆ ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ನಾವು ಕಲರ್ನ ನೀರು ಮಾಡಿಟ್ಟಿದ್ದೀವಿ, ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಬರುವ ತನಕ ಹೀಗೆ ಮಾಡ್ತಾ ಬರಬೇಕು. ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ತಾ ಬರಬೇಕು. ಇವಾಗ ಸ್ವಲ್ಪ ಸ್ಮೂತಾಗಿ ಬರ್ತಾ ಇದೆ. ಇದೇ ರೀತಿ ಮಾಡ್ತಾ ಬರಬೇಕು. ನಿಮಗೆ ಹಿಟ್ಟು ಸಾಕಾಗಿಲ್ಲ ಅಂದರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಬೋದು. ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವಾಗ ಹಿಟ್ಟು ಬರ್ತಾ ಇದೆ ನೋಡಿ, ಇದೇ ರೀತಿ ಮಾಡ್ತಾ ಬರಬೇಕು ಫ್ರೆಂಡ್ಸ್. ಇವಾಗ ಹಿಟ್ಟು ಇಷ್ಟಾದಕ್ಕೆ ಬಂದಾಯ್ತು ನೋಡಿ, ಇದೇ ರೀತಿ ಮಾಡ್ಕೋಬೇಕು ನಾವಿವಾಗ. ಇದಕ್ಕೆ ಸ್ವಲ್ಪ ನಾವಿವಾಗ ಆಯಿಲ್ ಹಾಕ್ಕೊಳ್ಬೇಕು, ಯಾಕಂದರೆ ಅದು ಸ್ವಲ್ಪ ಸ್ಮೂತ್ ಆಗೋಕ್ಕೋಸ್ಕರ. ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇವಾಗ ಈ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ, ಇದಿನ್ನು 20 ನಿಮಿಷ ಬಿಡಬೇಕು, ಹಾಗೆ ಸ್ಮೂತ್ ಆಗಬೇಕು. ಅದಕ್ಕೋಸ್ಕರ ನಾನು 20 ನಿಮಿಷ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಾವು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಸಕ್ಕರೆ ಪಾಕ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. ಹಾಗೆ 1 ಕಪ್ ತೆಗೆದಿಟ್ಟಿರುವಂಥ ಸಕ್ಕರೆನೂ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ನೀರು ಹಾಕ್ಕೊಂಡು ಒಂದು 1 ರಿಂದ 5 ನಿಮಿಷ ತನಕ ಇದು ಮಾಡ್ತಾ ಇರಬೇಕು, ತಿರುಗಿಸ್ತಾ ಇರಬೇಕು ಒಲೆಯಲ್ಲಿಟ್ಟು, ಅದು ಪಾಕ ಬರುವ ತನಕ ಫ್ರೆಂಡ್ಸ್. ಇವಾಗ ನಾನು ಪಾಕಕ್ಕೆ ಇಟ್ಟಿದ್ದೀನಿ, ಪಾತ್ರ ಕೂಡ ಬಿಸಿಯಾಗಿದೆ, ನೀರು ಕೂಡ ಬಿಸಿ ಆಗ್ತಾ ಇದೇ ರೀತಿ ತಿರುಗಿಸ್ತಾ ಇರಬೇಕು. ಅದು ಪಾಕ ಸಕ್ಕರೆ ಫುಲ್ ಕರಗಬೇಕು, ಅಲ್ಲಿವರೆಗೂ ಇದನ್ನು ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್. ಇವಾಗ ನೋಡಿ, ಇದೇ ರೀತಿ ಪಾಕ ತಿರುಗಿಸ್ತಾ ಇರಬೇಕು. ಇವಾಗ ನೋಡಿ ನೂರೆ ಬರ್ತಾ ಇದೆ ನೋಡಿ, ಇದು ಫುಲ್ಲು ನಿಲ್ಲಬೇಕು, ಅಲ್ಲಿವರೆಗೂ ಹೀಗೆ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್. ಇವಾಗ ಪಾಕ ಬಂದಿದೆ ನೋಡಿ, ಹೀಗೆ ನಾವು ಮಾಡುವಾಗ ಗೊತ್ತಾಗುತ್ತೆ ನೋಡಿ, ಇದೇ ರೀತಿ ಬರುತ್ತೆ ಪಾಕ ಬಂದರೆ. ಇವಾಗ ಪಾಕ ಆಯಿತು, ರೆಡಿ ಆಯಿತು. ನಾವಿನ್ನು ಅದನ್ನು ಹಿಟ್ಟನ್ನು ನಾವು ಇದು ಮಾಡ್ಕೊಳ್ಳೋಣ, ಇನ್ನು ಇದು ಆರಕ್ಕೆ ಬಿಡೋಣ. ಹಾಗೆ ಇಷ್ಟು ದೊಡ್ಡಕ್ಕೆ ನಾವು ಇವಾಗ ಲಟ್ಟಿಸ್ಕೊಳ್ಬೇಕು. ಇವಾಗ ನಾವು ಆವಾಗ ತುಪ್ಪ ಎತ್ತಿಟ್ಟಿದ್ದೀವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಇದೇ ರೀತಿ ಹಾಕ್ತೋರ್ ಬರಬೇಕು. ನೀವು ಎಷ್ಟು ಬೇಕೋ ಸ್ವಲ್ಪ ಹದಕ್ಕೆಷ್ಟು ತುಪ್ಪ ಹಾಕ್ತಾ ಬರಬೇಕು, ಇದೇ ರೀತಿ ಹಾಕಬೇಕು ಫ್ರೆಂಡ್ಸ್. ಇದೆಲ್ಲ ಫುಲ್ ಎಲ್ಲಿ ಕೂಡ ಇದು ಗ್ಯಾಪ್ ಇಡಬಾರ್ದು, ಫುಲ್ಲು ತುಪ್ಪನ ಫುಲ್ ಹರಡಿಸ್ಬೇಕು ಇದಕ್ಕೆ. ಇವಾಗ ನಾವೇನು ಮಾಡಬೇಕಂದ್ರೆ ಇದನ್ನು ಫುಲ್ ಸಪೂರ ಇದೇ ರೀತಿ ಫೋಲ್ಡ್ ಮಾಡ್ತಾ ಬರಬೇಕು. ಫ್ರೆಂಡ್ಸ್, ಇವಾಗ ಫೋಲ್ಡ್ ಮಾಡಿ ಆಯಿತು. ಇವಾಗ ನಾವೇನು ಮಾಡಬೇಕಂದ್ರೆ
ಇದು ಒಂದು ನಿಮಿಷ ಅಷ್ಟು ಇದೇ ರೀತಿ ಬಿಡಬೇಕು ಫ್ರೆಂಡ್ಸ್. ಇವಾಗ ಇದನ್ನು ಇಷ್ಟೇ ಸಣ್ಣದಾಗಿ ಕಟ್ ಮಾಡ್ತಾ ಬರಬೇಕು. ನೋಡಿ ಇದೇ ಥರ ಕಟ್ ಆಗಬೇಕು. ಹಾಗೆ ನಮ್ಮ ಚಾನಲ್ನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ವಿಡಿಯೋನ. ಇದೇ ರೀತಿ ನಾವು ವಿಡಿಯೋಸನ್ನು ಮಾಡ್ತಾ ಇರ್ತೀವಿ, ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ. ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ. ಹೇಗೆ ಲಟ್ಟಿಸೋದು ಅಂತ ನಾನು ತೋರಿಸ್ತೀನಿ. ಇವಾಗ ಮೊದಲು ಇಲ್ಲಿಗೆ ಹಿಟ್ಟು ಹಾಕ್ಕೊಳ್ಬೇಕು, ಯಾಕಂದರೆ ಅದು ಇಲ್ಲಾಂದರೆ ಜಾರುತ್ತೆ, ಅದಕ್ಕೋಸ್ಕರ ಇಷ್ಟೇ ಅದಕ್ಕೆ ಲಟ್ಟಿಸ್ಕೊಳ್ಬೇಕು. ಇವಾಗ ಇದನ್ನು ಇಷ್ಟೇ ಇದು ಮಾಡಬೇಕು. ನಿಮಗೆ ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಬೋದು, ನಾನು ನಿಮಗೆ ತೋರಿಸೋಕ್ಕೋಸ್ಕರ ಇಷ್ಟೇ ಮಾಡ್ತಾಯಿದ್ದೀನಿ. ಇದೇ ರೀತಿ ಲಟ್ಟಿಸ್ತಾ ಬರಬೇಕು. ಫ್ರೆಂಡ್ಸ್ ಇವಾಗ ಎಲ್ಲ ಲಟ್ಟಿಸಿ ಆಯಿತು. ಇನ್ನಿದನ್ನು ನಾವೇನು ಮಾಡಬೇಕಂದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮೊದಲು. ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ನಾವು ಲಟ್ಟಿಸಿರುವಂಥದ್ದು ಇದನ್ನು ಹಾಕ್ಕೊಳ್ಳೋಣ, ಕಾಜಾನ. ನೋಡಿ ಬಿಸಿಯಾಗಿದೆ ಎಣ್ಣೆ. ಫುಲ್ ಸಪ್ಪೆ ಎಣ್ಣೆಗೆ ಹಾಕಬಾರ್ದು, ಯಾಕಂದರೆ ಅದು ಫ್ರೈ ಆಗಲ್ಲ ಚೆನ್ನಾಗಿ, ಅದಕ್ಕೋಸ್ಕರ. ಇವಾಗ ಅದು ಫ್ರೈ ಆಗಲಿ. ನೋಡಿ ಫ್ರೈ ಆಗ್ತಾ ಬರ್ತಾಯಿದೆ ನೋಡಿ. ನೋಡಿ ಒಂದು ಫ್ರೈ ಆಯ್ತು ನೋಡಿ. ಇದನ್ನು ನಾವು ಇವಾಗ ಏನು ಮಾಡಬೇಕು, ಫುಲ್ ಉಲ್ಟಾ ಮಾಡಬೇಕು. ಎಲ್ಲ ಬರ್ತಾಯಿದೆ ನೋಡಿ. ಇದೇ ರೀತಿ ಫ್ರೈ ಮಾಡ್ತಾ ಬರಬೇಕು. ಹೀಗೆ ಉಲ್ಟಾ ಮಾಡಬೇಕು, ಯಾಕಂದರೆ ಒಂದೇ ಸೈಡ್ ಕಾಯಬಾರ್ದು, ಎರಡೂ ಸೈಡನ್ನು ಫ್ರೈ ಆಗಬೇಕು. ಫ್ರೆಂಡ್ಸ್ ಇವಾಗ ಫ್ರೈ ಆಯ್ತು ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಯ್ತು ನೋಡಿ. ಇವಾಗ ಮುಟ್ಟಿ ನೋಡೋ ಗೊತ್ತಾಗುತ್ತೆ ಫ್ರೈ ಆಗಿದೆಯಾ ಇಲ್ವಾ ಅಂತ ನೋಡಿ. ಇವಾಗ ಡೈರೆಕ್ಟ್ ನಾವು ಪಾಕಕ್ಕೆ ಹಾಕ್ಕೊಳ್ಳೋಣ. ಇವಾಗ ಇದೇ ರೀತಿ ನಾವು ಪಾಕನ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಪಾಕ ಈ ಥರ ಮಿಕ್ಸ್ ಆದರೆ ಸೂಪರಾಗಿ ಬರುತ್ತೆ. ಇದಕ್ಕೆ ನಾವು ಕಾಜಾ ಅಂತ ಹೇಳ್ತೀವಿ. ಈ ಥರ ನೀವು ಮಾಡಿರೋದು ನೋಡಿದಿರ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಟ್ರೈ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಾಗಿದೆ ಅಂತ. ಸೂಪರಾಗಿ ಬಂದಿದೆ ಫ್ರೆಂಡ್ಸ್, ಕ್ರಿಸ್ಪಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಸಕ್ಕರೆ ಪಾಕ ಹಾಕಿದ ಮೇಲೆ ಬರೋ ಟೇಸ್ಟೇ ಬೇರೆ, ಸೂಪರಾಗಿದೆ ಫ್ರೆಂಡ್ಸ್. ಅದೇ ರೀತಿ ನಮ್ಮ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಬನ್ನಿ ಟೇಸ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.